ಧರ್ಮ ಹಿಡಿದು ನ್ಯಾಯ ಹೇಳಲಿಕ್ಕೆ ಬಂದಿಲ್ಲ. ಪಾಂಡವರ ಪಾರ್ಟಿಯಾಗಿ ಬಂದಾನವ. ಪಾಂಡವರ ಕಡೆ ಆಗಿ ಬಂದಾನವ. ಅದು ಪಾಂಡವರ ಕಡೆ ಆಗಿ ಬಂದ್ರೆ ಅವ ಯಾಕೆ ಕೇಳ್ತಾನೆ ದುರ್ಯೋಧನ? ನಿನ್ನ ಮಾತು ಕೇಳಂಗಿಲ್ಲ. ಪಾರ್ಟಿ ಹಿಡಿದು ನಿನ್ನ ಮಾತು ಕೇಳಂಗಿಲ್ಲ. ನಾವು ಮಾತು ಕೇಳೋದಿಲ್ಲ. ಕೇಳಿದವ ಮುಂದೆ ನಿಮ್ಮಲ್ಲಿ ಕೌರವರಲ್ಲಿ ಯಾರಾದ್ರೂ ಒಬ್ಬ ಧರ್ಮರದಾರನ ತೋರ್ಸತ್ ಹೇಳಿ, ಕಥೆ ನೀನು ಹೇಳಿ, ಕಥೆ ನೀನು ಹೇಳಿ ನನಗೆ ತೋರ್ಸತಿ. ದುಶ್ಯಾಸನನ ಹೆಂಡತಿ ಬುದ್ಧಿಮತಿ. ಹೌದಾ? ದುಶ್ಯಾಸನನ ಹೆಂಡತಿ ಬುದ್ಧಿಮತಿ. ಭೀಮ ಶಿವಲಿಂಗ ಪೂಜಾ ಕೂತಿದ್ದವ. ಹೌದಾ? ಶಿವನ ಪೂಜಾ ಮಾಡ್ಬೇಕಂತ ಹೇಳಿ ಭೀಮ ಕೂತಿದ್ದ. ಕರ್ಣ, ದುರ್ಯೋಧನ, ಶಕುನಿ ಅದರ ಕ್ರೀಡದ ಹೌದು ಅನುಭಾವಿಗಳೇ, ಹಿರಿಯರೇ, ಹೌದು ಇಲ್ಲಿ ಡೊಳ್ಳಿನ ಹಾಡಿಕೆಯನ್ನು ಕೇಳಲು ಬಂದ ನನ್ನ ತಾಯಿ ತಂದೆಯರೇ, ತಾಯಿ ತಂದೆಯರೇ, ಬಹಳ ಜಗತ್ತಿನೊಳಗೆ ಊರುಗಳು ತಿರುಗಿ ಬಂದೇವಿ ನಾವು. ಹೌದು. ಆದರೆ ಈ ಅಗರ ಕೇಳಿದಂತ ಜ್ಞಾನಿಗಳ ಊರ ಬಹುತೇಕ ಸಿಗೋದು ಬಹಳ ಕಡಿಮೆ ಇದೆ. ಹೆಂಗ್ರಿಪ್ಪ? ಅಂತ ದೊಡ್ಡ ದೊಡ್ಡ ವಿದ್ವಾಂಸರು ವಿದ್ವಾನರು ಆಗಿ ಹೋಗ್ಯಾರ ಈ ಊರಾಗ. ಹೌದು ಹೌದು ಹೌದಲ್ಲ? ಹೌದಲ್ರಿಪ್ಪ. ಅದಕ್ಕೆ ಈ ಊರಾಗ ನಾವು ಏನಲ್ಲ, ಒಂದು ಟ್ಯೂಬ್ಲೈಟ್ ಇದೆ, ದೊಡ್ಡ ಟ್ಯೂಬ್ಲೈಟ್ ಇದೆ, ಮುಂದೊಂದು ಸಣ್ಣ ಮೆಣಬತ್ತಿದ್ದಂಗ ನಾವು. ಹೌದು ಹೌದು. ಅಂತ ವಿದ್ವಾಂಸರು ಅದೀರಿ ಈ ಊರಾಗ. ಹೌದು. ಇರ್ಲಿ ಆತ್ಮೀಯ ಬಂಧುಗಳೇ, ಇವತ್ತು ಹೆಂಗಾಗ್ಯದ ಕೆಲಸ ಅಂದ್ರೆ ಲಮಣಿ ಹೆಟ್ಟವರಿಗೆ ನಮಗ ಹೆಂಗಾಗ್ಯದ್ರಪ್ಪ ಕೆಲಸ? ಒಂದು ಮಾತ ನಿಮಗೆ ಹೇಳ್ತೀನಿ ನಾನು. ಏನ್ರಿಪ್ಪ ಮಾತದು? ಶಂಕರಾಚಾರ್ಯರು ಅಂತ ಹೇಳಿ ಆಗಿ ಹೋದ್ರು, ಬಹಳ ದೊಡ್ಡ ವಿದ್ವಾಂಸರು. ಅವರಂತ ವಿದ್ವಾಂಸರು ಯಾರಾಗಿ ಹೋಗಿಲ್ಲ. ಇಲ್ಲ ಇಲ್ಲ. ಅದ್ವೈತ ಸಿದ್ಧಾಂತವನ್ನ ವಾದ ಮಾಡಿ ಜಗತ್ತಿನೊಳಗ ಎಲ್ಲ ಶಾಸ್ತ್ರ ಉಪನಿಷತ್ತುಗಳು ವೇದಗಳನ್ನ ಗುರು ಪರಂಪರೆಯನ್ನ ಬೆಳೆದ ಬಂದದ್ದ ಶಂಕರಾಚಾರ್ಯರಿಂದ. ಹೌದಲ್ಲಪ್ಪ? ಆ ಶಂಕರಾಚಾರ್ಯರು ಹಿಂಗೊಮ್ಮೆ ಸಂಚಾರ ಮಾಡ್ಕೋತ ಹೊಂಟಿದ್ರು. ಹೊಂಟಾಗಿ ಒಂದು ಹಳ್ಳಿಗೆ ಬಂದರು. ಹಳ್ಳಿಗೆ ಬರುವಾಗ ಏನಾಯ್ತ್ರಪ್ಪ? ಒಬ್ಬ ರೈತ ಮುಂಜಾನೆ ತನ್ನ 2 ಎತ್ತುಗಳು ಆ ಗಳದ ಕುಂಟಿ ಸಿಗಿಸ್ಕೊಂಡು ಅವ ತನ್ನ ಹೊಲಕ್ಕೆ ಹೊಂಟಿದ್ದ. ಹೌದ್ರಪ್ಪ, ತನ್ನ ಕಾಯಕ ಮಾಡಕ್ ತನ್ನ ಹೊಲಕ್ಕೆ ಹೊಂಟಿದ್ದ. ರೈತ ಹೊಂಟಿದ್ದ. ಹೌದು ಹೌದು. ಶಂಕರಾಚಾರ್ಯರು ಎದುರಿಗೆ ಬಂದರು. ಬಂದ ಮೇಲ ರೈತ ನಮಸ್ಕಾರ ಎಂದ. ನಮಸ್ಕಾರ. ಏನು ನಿಮ್ಮ ಹೆಸರು ಅಂತ ಕೇಳ್ದ. ಏನು ನಿಮ್ಮ ಹೆಸರ? ಅವಾಗ ಶಂಕರಾಚಾರ್ಯರು ಹೇಳಿದ್ರು, ನನ್ನ ಹೆಸರು ಶಂಕರಾಚಾರ್ಯ ಅಂತ ಹೇಳಿ. ಆ ರೈತಗೆ ಇಟ್ಟು ಆನಂದ ಆಯ್ತದ. ಹೌದ್ರಪ್ಪ, ಬಹಳ. ಯಾಕಂದ್ರೆ 6 ಶಾಸ್ತ್ರ 18 ಪುರಾಣ ಉಪನಿಷತ್ತುಗಳನ್ನ ವೇದ ಆಗಮಗಳನ್ನ ಅರಿತುಕೊಂಡು ಕುಡಿದಂತ ಮನುಷ್ಯ ಭೇಟಿ ಆದಲ್ಲ. ಹೌದು, ಬರೇ ನಾನು ಹೆಸರು ಕೇಳ್ತಿದ್ದೆ. ಹೆಸರು ಕೇಳ್ತಿದ್ದ. ಇಂಥ ಮನುಷ್ಯ ಎದುರಿಗೆ ಬಂದವ, ನನ್ನ ಜನ್ಮ ಸಾರ್ಥಕ ಆಯ್ತಂದವ. ಅವಾಗ ಅವ ರೈತ ಹೇಳ್ತಾನ, ಏನ್ರಿಪ್ಪ? ಎಲ್ಲಾ ತಿಳ್ಕೊಂಡಂತ ಮಹಾತ್ಮ ಮೇದಿ. ಹೌದು ಹೌದು. ನನಗೆ ಹೊಲಕ್ಕೆ ಹೋಗೋ ಅವಸರ ಅಂದ್ರ. ಹೌದು. ಎತ್ತುಗಳ ಹಾಗಾಗಿ ನಿಂದಿರುವುದಿಲ್ಲ. ನನಗೆ 2 ಮಾತಿನೊಳಗೆ ಮುಕ್ತ ಮಾಡಿ ಬಿಡುವಂತ ಮಾತು ಹೇಳಂದವ. ಎರಡೇ ಹೇಳ. ಅವಾಗ ಶಂಕರಾಚಾರ್ಯರಿಗೆ ಗಾಬರಿ ಆದರು. 2 ಮಾತಿನೊಳಗೆ ಮುಕ್ತ ಮಾಡಂತಾನಲ್ಲ, ಹೆಂಗ ಅಂತ ಹೇಳಿ ವಿಚಾರಕ್ಕೆ ಮಾಡಿ 2 ಮಾತಿನೊಳಗೆ ಹೆಂಗಂದ ಬಳಕ ನನಗೆ ಗೊತ್ತಿಲ್ಲ. ನನಗೆ ಗುರುತಿಲ್ಲ. ವೇದ ಶಾಸ್ತ್ರ ಪುರಾಣ ಆಗಮ ಉಪನಿಷತ್ತುಗಳನ್ನ ಎಲ್ಲ ಬಲ್ಲವಿದೆ. ಹೌದು ಮಹಾತ್ಮ. ಅದಕ್ಕೆ ನಿನಗೆ ನಾ ಕೇಳಾಕತ್ತಿನಂದ ಬಳಕ ಶಂಕರಾಚಾರ್ಯರು ಹೇಳ್ತಾರ. ಏನ್ ಹೇಳ್ತಾರಪ್ಪ? 2 ಮಾತಿನಾಗ ಮುಕ್ತ ಮಾಡಲಿಕ್ಕೆ ಅವನಿಗೆ ರೈತರಿಗೆ ಹೇಳ್ತಾರ. ಏನ್ ಹೇಳ್ತಾರಪ್ಪ? ಒಂದೇ ಮಾತು ಏನ್ ಹೇಳ್ತಾರ? ಏನು?
ನೀನು ಉಪಕಾರಿಯಾಗು. ಒಂದೇ ಮಾತ. ನೀನು ಏನಾಗು? ಉಪಕಾರಿಯಾಗು. ನೀನು ಉಪಕಾರಿಯಾಗು. ಎರಡನೇ ಮಾತು ಏನ್ ಹೇಳ್ತಾರ? ಏನಪ್ಪ? ನೀನು ಉತ್ತಮನಾಗು. ಎರಡನೇ ಮಾತ. ಎರಡನೇ ಮಾತ. ಹೌದು. ನೀನು ಉಪಕಾರಿಯಾಗು, ನೀನು ಉತ್ತಮನಾಗು ಅಂದ ಬಳಿಕ ರೈತ ಶಂಕರಾಚಾರ್ಯರಿಗೆ ನಮಸ್ಕಾರ ಮಾಡಿ, ಭಗವಂತ ನೀನು ಸಾಕ್ಷಾತ್ ಈ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತ ದೇವರಂತ ಹೇಳಿ ಕಾಲಿಗೆ ಬಿದ್ದು ರೈತ ಮುಕ್ತನಾಗಿ ಹೋದ ಅನ್ನುವಂತ ಮಾತನ್ನ ಹಿಂಗ ಪ್ರಮಾಣ ಹೇಳ್ತಾವ. ಹೌದು ಹೌದು. ಅದಕ್ಕೆ ನಮ್ಮ ಲಮಾಣಿ ಹೆಟ್ಟೆವರು ಬಹಳ ನಿಮ್ಮ ಮುಂದೆ ಮಾತಾಡ್ಯಾರವ್ರು. ನಾ ಬಹಳ ಮಾತಾಡೋ ಮನುಷ್ಯ ಅಲ್ಲ. ಒಂದ್ ದಿವಸ ಶಾಂತನ ಟೈಮ್ ತಗೊಂಡ್ ಬಿಟ್ರಿ ಪೂರ ತೋಳೆ. ಅದಕ್ಕೆ ಏನದ ಅವ್ರಿಗೆ ಮಾತು ಹೇಳುವಂತ ವ್ಯವಸ್ಥೆ ಅದವ್ರು ಹೇಳ್ಯಾರ. ಹೌದು ಹೌದು. ನಾ ಬಹಳ ಮಾತು ಹೇಳುದಿಲ್ಲ. ಏನು ಮಾತು ಹೇಳಬೇಕಾಗ್ಯದಂದ್ರ ಏನ್ರಿಪ್ಪ? ನಾನು ಮೊದಲಿನ ಮಾತಿನಲ್ಲಿ ಹೇಳಿದ್ದೆ. ನಾನು ಏನ್ರಪ್ಪ? ಈಗ ಸದ್ಯ ನಾವು ಕಾನೂನದ ಅಡಿಯಲ್ಲಿ ಬದುಕು ಮಾಡಬೇಕಾಗ್ತದ. ಕಾನೂನ ಬಿಟ್ಟು ಏನೂ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಈಗಿನ ವ್ಯವಸ್ಥೆಯೊಳಗೆ ಹೇಳಿದ್ದೇವೆ. ಹೌದು. ಹಿಂದೆ ಕೌರವ ಪಾಂಡವರು ರಾಜ ಮಹಾರಾಜರು ಕಾಲಕ್ಕೂ ಒಂದು ರಾಜ್ಯ ಕಾನೂನು ಇತ್ತು. ಹೌದು. ರಾಜ್ಯ ಕಾನೂನು ಇತ್ತದು. ಹೌದು. ದೊಡ್ಡವನ ಮಗನೇ ರಾಜ್ಯ ಆಗ್ಬೇಕಂತ ಹೇಳಿ ಇತ್ತದು. ಹೌದು. ಹಂಗೆ ಅದರ ಸಲುವಾಗಿ ಪಾಂಡವರಿಗೆ ರಾಜ್ಯ ಕೊಡ್ಲಿಲ್ಲ. ನೀವು ಇರ್ರಿ, ನಮ್ಮ ಸಾಮಂತರಾಗಿ ನಮ್ಮ ಕೆಳಗೆ ನೀವು ಇರಬೇಕು ಅಂತೇಳಿ ದುರ್ಯೋಧನ ಅವರಿಗೆ ಹೇಳ್ದ. ಹೌದು ಹೌದು. ಯಾಕಂದ್ರೆ ನೀವು ನಮ್ಮ ಅಪ್ಪ ದೊಡ್ಡವದ, ನಾವು ಹೊಟ್ಟಿದ, ನಾ ದೊಡ್ಡವಿದ್ದ. ಹೌದಾ? ನನಗೆ ಬಿಟ್ಟು ನೀವು ಧರ್ಮರಾಜ ಆಗಿ ರಾಜ ಮಾಡ್ತೀನಿ ಅಂದ್ರೆ ನಂದು ಕಬಲಿಲ್ಲ, ನಾ ಆಸ್ತಿ ಕೊಡುದಿಲ್ಲ ಅಂತ ಹೇಳಮ್ಮ. ಹೌದ್ರಪ್ಪ. ಹೌದು. ಅದ್ರ ಕಾಲಾಗ ಜಗಳ, ಮಕ್ಕಳನ್ನ ಜಗಳಿಲ್ಲ. ಇಲ್ಲ ಇಲ್ಲ. ಇವರು ಪ್ರಾರಂಭ ಆಗ್ಯಾರ. ಹೌದು ಹೌದು. ಹಲೋ, ನಮ್ಮ ಲಮಾಣಿ ಹಟ್ಟವರು ಹೇಳಿದ್ರು. ಅವರು ಏನ್ ಹೇಳಿದ್ರಪ್ಪ? ಪಾಂಡುರಾಜ ಸತ್ತ ಮೇಲೆ ಅವನ ಹೆಂಡತಿಯರ ಕೊಡಬೇಕಾಗಿತ್ತಲ್ಲ ಅಂತ ಹೇಳಿದ್ರು. ಅವ ಸತ್ತ ಮುಂದೆ ಅವನ ಹೆಂಡತಿಗೆಲ್ಲ ಹಂಚಿ ಕೊಡ್ಬೇಕಲ್ಲ ಅವರು. ರಾಜ್ಯ ಕಾನೂನ ಹಂಗೆ ಇರ್ಲಿಲ್ಲ ಅದು. ಈಗಿನ ಸಂವಿಧಾನ ಹಂಗದ. ನಾ ತೀರ್ಕೊಂಡ್ರ ನನ್ನ ಹೆಂಡತಿಗೆ, ನನ್ನ ಹೆಂಡತಿ ತೀರ್ಕೊಂಡ್ರ ನನ್ನ ಮಕ್ಕಳಿಗೆ. ಹೌದು ಆಗಬೇಕು. ಆದ್ರೆ ರಾಜ್ಯ ಕಾನೂನು ಹಂಗಿರ್ಲಿಲ್ಲ. ರಾಜ್ಯ ಕಾನೂನೇ ಹಂಗಿರ್ಲಿಲ್ಲ. ಅದು ಹೆಂಗಿತ್ರಪ್ಪ ಅವಾಗ? ರಾಜ್ಯ ಕಾನೂನು ಹೆಂಗಿತ್ತಂದ್ರ ಎಲ್ಲರೂ ರಾಜನ ಅಧೀನದೊಳಗೆ ಇರಬೇಕಾಗಿತ್ತು. ನಂದದ, ಇದು ನಂದದ, ಇದು ಹೊಲ ನಂದು, ಮನಿ ನಂದು, ಇಟ್ಟು ಊರು ನಂದು ಅಂತ ಯಾವ ಇರಲಿಲ್ಲ. ಇಲ್ಲ ಇಲ್ಲ, ಯಾವ ಇರಲಿಲ್ಲ. ಹಂಗ ಕೊಡ್ಲಿಕ್ಕೆ ಬರಲಿಲ್ಲ ಅದು. ಅದರ ಸಲುವಾಗಿ ನಿಮ್ಮ ಆಸ್ತಿ ನಾವು ಕೊಡುದಿಲ್ಲ, ನಿಮ್ಮ ಉತ್ತಾರ ತೋರಿಸ್ರೆ ಕೊಡ್ತೇವೆ ಹೇಳ್ತೇವೆ ನಾವು. ತೋರಿಸಿ 4 ಮಂದಿಯಾಗ ನ್ಯಾಯ ಮಾಡ್ಕೊಂಡು ತೋರಿ. ಉತ್ತಾರ ಇಲ್ಲ ನಿಮ್ಮದು. ಮತ್ತ ಧೃತರಾಷ್ಟ್ರ ಮಹಾರಾಜನ ಹೆಸರಲ್ಲಿ ಇಡೀ ಕುರುಕ್ಷೇತ್ರ, ಇಡೀ ಕೌರವ ಕುಲದ ಏನು ರಾಜ್ಯದ ಎಲ್ಲ ಧೃತರಾಷ್ಟ್ರನ ಹೆಸರೇ ಅದ. ಪಾಂಡುರಾಜನ ಹೆಸರಲ್ಲೇ ಇಲ್ಲ, ಏನೂ ಇಲ್ಲ. ಪಾಂಡು ಧೃತರಾಷ್ಟ್ರ ಕುರುಡದ ಅಂತ ಹೇಳಿ ಅವನಿಗೆ ಕಾರ್ಬಾರ ನೋಡಲು ಕೊಟ್ಟಾರ ಮಾಲಕಲ್ಲವ. ಏನಾದರೂ ರಾಜ್ಯದೊಳಗೆ ಕಾನೂನು ಪಾಸ್ ಆಗಬೇಕಾಗಿತ್ತು ಅಂದ್ರೆ ಧೃತರಾಷ್ಟ್ರ ಮಹಾರಾಜನ ಸೈ ಬಿದ್ದಕ್ರೆ ಅಲ್ಲಿ ಪಾಸ್ ಆಗ್ತಿತ್ತು. ಹೌದು, ಅವಾಗ ಪಾಸ್ ಆಗ್ತಿತ್ತು. ಹೌದಾ? ಇಲ್ಲ, ಪಾಸ್ ಆಗ್ತಿತ್ತು. ಅದು ಇಲ್ಲ ಇಲ್ಲ. ಇನ್ನು ಮತ್ತೊಂದು ಮಾತು ಹೇಳಿದ್ರಿ. ಏನ್ ಹೇಳಾರಪ್ಪ? ನಮಗ ಹಾಳ ಬಿದ್ದ ಭೂಮಿ ಕೊಟ್ಟಾರ, ಬರಡು ಭೂಮಿ ಕೊಟ್ಟಾರ. ಹಿರ ಏನ್ ಮಾಡ್ಯಾನ? ಮನೆತನದಾಗ ಹಿರ ಏನದ, ಹಿರನ ಪದ್ಧತಿ ಏನದ ಅದು ಮಾಡ್ಯಾನವ. ಹೌದು, ಇವು ಜಗಳ ಆಡ್ಲಿಕತ್ತಾವ. ದುರ್ಯೋಧನ ಅವಂದು ಕರೆಕ್ಟ್ ಅದ, ತಪ್ಪಿಲ್ಲ. ಒಂದು ಆದರೂ ಇವರು ಬೇಡ
ಹೆಸರ್ಲೆ ಕೊಟ್ಟ ಹೌದು ಕೊಟ್ಟ ನೀವು ದುಡ್ಕೊಂಡು ತಿಂದ್ರಿ ಚಲೋನೆ ಮಾಡಿದ್ರಿ ನೀವು ಸುಮಾರ ಅಂತ ಅನ್ನೋದಿಲ್ಲ ಇಲ್ಲ ಇಲ್ಲ ಸುಮಾರು ಅಂತ ಅನ್ನೋದಿಲ್ಲ ನೀವಲ್ಲೆಲ್ಲ ಭೂಮಿ ಮನೆಗಂಡ ಬೆಳೆದ್ರಿ ವಿಶ್ವಕರ್ಮನ ಸಹಾಯದಿಂದ ಪರಮಾತ್ಮನ ಅನುಗ್ರಹದಿಂದ ಅಲ್ಲಿ ರಾಜವಾಡ ಕಟ್ಟಿದ್ರಿ ಮಾಡ್ರಿ ಮಾಡಿ ಅಟ್ಟೆ ಬಿಡಲಿಲ್ಲ ನೀವು ಮತ್ತೇನ್ ಮಾಡ್ಯಾರಪ್ಪ ಪಗಡಿ ಆಟ ಸುಮಾರ ಏನು ಚಲೋ ಹೇಳ್ರಿ ಜೂಜಾಡು ನೀವು ದಯ ಹೇಳ್ರಿ ನಾ ಕರಿತೀನಿ ನೀವು ನಿಮ್ಮ ತಲೆಯಾಗ ಬುದ್ಧಿ ಆಗಿಲ್ಲ ಆಡ್ಬೇಕ ಬಿಡ್ಬೇಕನ್ನೋ ನಮ್ಗೆ ಗುರ್ತಾಗ್ತದಿಲ್ಲ ಪಾಂಡವ್ರ ತಲೆಯಾಗ ಬುದ್ಧಿ ಆಗಿಲ್ಲ ಅಂತ ನಾ ಕರಿತೀನಿ ನಿಮ್ಮ ತಲೆಯಾಗಲ್ಲ ಸಮಸ್ಯೆಕ್ಕೆ ನೈ ತುಮನ ಮಾಲು ಮೋಟಕ್ಕೆ ನೈ ಹೌದಲ್ಲ ಅವರು ಕರೆದ್ರು ಒಲ್ಲಪ್ಪ ಅದು ಜೂಜ್ ಆಡುದು ಸುಮಾರದ ನಾವು ಆಡುದಿಲ್ಲ ನಾವು ಒಳ್ಳಬೇಕಾಗಿತ್ತು ಕರೆನ್ ಯಾರು ಒಳ್ಳಲಿಲ್ಲ ಬಂದ್ರಿ ಅದು ಚಲೋನೇ ಅದ ಬಂದ್ರಿ ಬಂದ್ರು ಬರ್ರಿ ನಿಮ್ಮ ಇದ್ದದ್ದು ಮಾಡ್ಕೊಂಡು ತಿನ್ನಕ್ಕೆ ಕೊಟ್ಟದ್ದು ಹಚ್ಚಿದ್ರಿ ಕಳ್ಕೊಂಡ್ರಿ ನೋಡ್ರಿ ಸಂಪತ್ತು ಕಳ್ಕೊಂಡ್ರಿ ತಮ್ಗಳಿಗೆ ಹಚ್ಚಿ ಆಡ್ರಿ ತಮ್ಗಳಿಗೆ ಅಟ್ಟು ತಿಳಿಯಲ್ಲ ಭೂಮಿ ಹೋಗ್ಬೇಕಾದ್ರೆ ಬಿಡ್ಲಿಕ್ಕೆ ಬರಲ್ಲ ಜೂಜ್ ಆಡೋದು ಎಷ್ಟು ಸುಮಾರದು ತಮ್ಗಳಿಗೆ ಹಚ್ಚಿ ಆಡ್ರಿ ಸೋತಿ ಹೊಳ್ಳಿ ಮತ್ತೇನ್ ಮಾಡಿದ್ರಪ್ಪ ನೀ ಗೆದ್ದು ತಂದಿಲ್ಲ ದ್ರೌಪದಿಗೆ ಅರ್ಜುನ ಗೆದ್ದು ತಂದಾನ ಅರ್ಜುನ ಗೆದ್ದು ತಂದಾನ ಅವ ಬಂದು ತಾಯಿ ಮುಂದೆ ಹೇಳ್ದ ಅರ್ಜುನ ಏನ್ರಿಪ್ಪ ಯವ ಒಂದು ಹೆಣ್ಣು ತಂದಿನಿ ಅವಾಗ ತಾಯಿ ಒಳಗೆ ಅಡಿಗೆ ಮನಾಗಿದ್ದು ಕೇಳಿಸಲಿಲ್ಲ ಯಪ್ಪ ಹಂಚ್ಕೊಂಡು ತಿಂದು ಹಣ್ಣು ತಂದ್ರೆ ಹಂಚ್ಕೊಂಡು ತಿನ್ರಿ ಹೆಣ್ಣ ಹಣ್ಣತ್ ಕೆಲಸಕ್ಕಿಗೆ ತಾಯಿಗೆ ಹಣ್ಣು ಅಂದ್ರೆ ಹಂಚ್ಕೊಂಡು ತಿನ್ರಿ ಅಂದ ಬಳಕ ಗಾಳಿ ಬಿತ್ತು ಮಾತ ಹೆಂಗ ಮಾಡ್ಬೇಕು ತಾಯಿ ಹೆಂಗ್ ಹೇಳಿದಳು ನಮ್ಮ ಹೆಂಗ್ ಹೇಳಿದ್ರು ಅಂದ್ರೆ ಇರ್ಲತ್ ಹೇಳಿ ತಾಯಿ ಮಾತು ಪಾಲಿಸಿ 5 ಮಂದಿ ಅವರು ಲಗ್ನ ಆದ್ರು ಹೌದಲ್ಲ ಹೌದ್ರಪ್ಪ ಲಗ್ನ ಆದ್ಮೇಲೆ ಪಗಡಿ ಆಟಕ್ಕೆ ದ್ರೌಪದಿಗೆ ಕೇಳಿಲ್ಲ ಅರ್ಜುನಿಗೆ ಕೇಳಿಲ್ಲ ಯಾರಿಗೆ ಕೇಳಾರ್ರಿ ಅಕ್ಕಿಗೆ ಪಡಕ್ ಹಚ್ಚಿ ನೀವು ಜೂಜ್ ಆಡಿದ್ರಿ ಅಂದ್ರೆ ನೀವು ಹೆಂಗ ಚಲೋ ಅವರು ಯಾಕ್ರಿಪ್ಪ ತಿಳಿಲಿಲ್ಲ ಮಾಡ್ಕೊಂಡು ಅಗ್ನಿ ಸಾಕ್ಷಿಯಾಗಿ ಮಾಡ್ಕೊಂಡು ಹೆಣ್ತಿಗೆ ಒಯ್ದು ಆಟಕ್ಕೆ ಹಚ್ತೀರಿ ಅಂದ್ರೆ ಆಟಕ್ಕೆ ಹಚ್ತೀರಿ ಅಂದ್ರೆ ನೀವು ಹೆಂಗ ಚಲೋ ಅವರು ಯಾರಕಂದ್ರಪ್ಪ ತಿಳಿತದು ಎಲ್ಲೋ ಆಟಕ್ಕೆ ಹಚ್ಚುವ ಹೆಂಗ್ರಿ ಹೆಣ್ತಿಗೆ ನೀವು ಹೇಳ್ರಿ ಹೆಂಗ ಹಸಿದೋಣ ಹೆಣ್ತಿಗೆ ಹೋದ್ ಆಟ ನೀವು ದೈವ ತೂಕ ಮಾಡ್ರಿ ಇಷ್ಟೆಲ್ಲ ಮಾಡ್ರಿ ಕೃಷ್ಣ ಪರಮಾತ್ಮ ಬಂದ ಎಲ್ಲರೂ ಹೇಳಿದ್ರು ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತೀನಿ ನಿಮ್ಗೆ ತರಕಿಡ್ಬೇಕು ನಾವು ಅವರಿಗೆ ವೈಯಕ್ತಿಕ ಟೀಕೆ ಮಾಡಂಗಿಲ್ಲ ನಾನು ವೈಯಕ್ತಿಕ ಅವ್ರಿಗೂ ನಮ್ಮನ್ನು ಜಗಳಲ್ಲ ಇಲ್ಲ ಇಲ್ಲ ವಿಷಯಕ್ಕೆ ಜಗಳಲ್ಲ ಹೌದು ಒಂದು ಮಾತು ಬರೀತಾರೆ ಏನು ಬರೀತಾರಪ್ಪ ಹಿರಿಯ ಸಹೋದರರೊಡನೆ ಹೂಡಿ ಘೋರ ಸಮರ ಗುರು ಹಿರಿಯರನ್ನು ಮೆಟ್ಟಿಕೊಂಡರೆ ಆಗುವಿನಿ ಅಮರ ಗೆದ್ದರೆ ರಾಜ್ಯ ಸತ್ತರೆ ಸ್ವರ್ಗ ಕೌರವ ಪಾಂಡವ ಎರಡೂ ಮನೆತನಗಳ ವಿನಾಶಕ್ಕೆ ಕೌರವ ಪಾಂಡವ ಎರಡೂ ಮನೆತನಗಳ ನಾಶ ಮಾಡಲಿಕ್ಕೆ ಎಂದು ಶ್ರೀಕಾರ ಹಾಕ್ತು ಅಂದ ಕಲಿಯುಗ ಪ್ರಾರಂಭ ಆಯ್ತು ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಚತುರ ರಾಜಕಾರಣಿ ಅವ ಚತುರ ರಾಜಕಾರಣಿ ಅವ ಈಗ ಹೆಂಗ ರಾಜಕಾರಣಿಗಳು ಇರ್ತಾರಲ್ಲ ಆಗಿನ ಕಾಲದಲ್ಲಿ ಅವ ಒಬ್ಬ ದೊಡ್ಡ ರಾಜಕಾರಣಿ ಅವ ಧರ್ಮ ಹಿಡಿದ ನ್ಯಾಯ ಹೇಳಲಿಕ್ಕೆ ಬಂದಿಲ್ಲ ಪಾಂಡವರ ಪಾರ್ಟಿಯಾಗಿ ಬಂದಾನವ ಪಾಂಡವರ ಕಡೆ ಆಗಿ ಬಂದಾನವ ಪಾಂಡವರ ಕಡೆ ಆಗಿ ಬಂದ್ರೆ ಅವ ಯಾಕೆ ಕೇಳ್ತಾನೆ ದುರ್ಯೋಧನ ನಿನ್ನ ಮಾತು ಕೇಳಂಗಿಲ್ಲ ಪಾರ್ಟಿ ಹಿಡಿದು ನಿನ್ನ ಮಾತು ಕೇಳಂಗಿಲ್ಲ ನಾವು ಮಾತು ಕೇಳೋದಿಲ್ಲ ಕೇಳಿದವ ಮುಂದೆ ನಿಮ್ಮಲ್ಲಿ ಕೌರವರಲ್ಲಿ ಯಾರಾದ್ರೂ ಒಬ್ಬ ಧರ್ಮರದಾರನ ತೋರ್ಸತ್ ಹೇಳಿ ಕತೆ ನೀನೇ ಹೇಳಿ ನನಗೆ ತೋರ್ಸತಿ ದುಶ್ಯಾಸನನ ಹೆಂಡತಿ ಬುದ್ಧಿಮತಿ ದುಶ್ಯಾಸನನ ಹೆಂಡತಿ ಬುದ್ಧಿಮತಿ
ಭೀಮ ಶಿವಲಿಂಗ ಪೂಜಾ ಕೂತಿದ್ದವ. ಹೌದಾ? ಶಿವನ ಪೂಜಾ ಮಾಡ್ಬೇಕಂತ ಹೇಳಿ ಭೀಮ ಕೂತಿದ್ದ. ಕರ್ಣ, ದುರ್ಯೋಧನ, ಶಕುನಿ ಇವರೆಲ್ಲ ಹೊಡಿಬೇಕಂತ ಹೇಳಿ ಬಂದ್ರು. ಹೌದಾ? ರಾತ್ರಿ ಸಮಯ ಬಂದು ನಿಂತು ನೋಡಿದ್ರು. ಇವರು ಮಾತಾಡಿದ್ರು, ಬುದ್ಧಿಮತಿ ಕೇಳಿದ್ರು. ಇವರು ಮಾತಾಡಿದ್ರು ಕೇಳಿದ್ರು. ಹೋಗಿ ಭೀಮನ ಬಲ್ಲಿ ನಡರಾತ್ರಿ ಒಳಗ ಮಧ್ಯರಾತ್ರಿ ಒಳಗ ಮತ್ತು ಅವನಿಗೆ ಎಬಸಲಿಕ್ಕತ್ರು. ಪೂಜಾ ಬಿಟ್ಟು ಹೇಳಿಲ್ಲ. ದ್ರೌಪದಿಗೆ ತಗೊಂಡು ಪೂಜಾಕ್ಕೆ ಬಂದನ ಮಗ ಇವತ್ತು ಹೇಳಿ ಬಾಳ ಬಿಟ್ಟು ಬಾಳ ಬುದ್ಧಿಮತಿಗೆ ಬಡಿತು. ಕೌರವರ ಸೊಸೆ ಅದಕ್ಕೆ ಹೆಣ್ಣು ಮಗಳು ನಿಮ್ಮ ಪಾಂಡವರ ಭೀಮನ ಜೀವ ಉಳಿಸ್ಯಾಳ. ಧರ್ಮ ಒಂಥರ ಒಬ್ಬನೇ ತೋರಿಸ್ರಿ. ಹೆಣ್ಣು ಮಕ್ಕಳು ಧರ್ಮ ಅಂತಾರಮ್ಮ. ನಿಮ್ಮಲ್ಲಿ ಏನದ ಮೋಸ ಮಾಡಿ ಹೊಡವ್ರ ನೀವು ಬರೇ. ನಿಮ್ಮಲ್ಲಿ ಇಂದ್ರ ಪ್ರಸ್ಥದಾಗ ಮನೆ ಕಟ್ಟಿದ್ರಿ, ಶಾಂತಿಗೆ ಕರೆದ್ರಿ. ಶಾಂತಿಗೆ ಕರೆದ ಮೇಲೆ ದುರ್ಯೋಧನ, ಶಕುನಿ ಇದು ನಡು ಮನುಷ್ಯ ಎಡವುದು ಸಹಜ. ಹೋಗು ಅದು ವಿಶ್ವಕರ್ಮನ ಬ್ರಹ್ಮಗೋಸನ್ ಕಟ್ಟಿಸಿದ್ರಿ. ಇವರು ಹೊಟ್ಟಾಗಿ ಬೆಂಕಿ ಬೀಳಬೇಕು. ಇವರಿಗೆ ನೋಡಬೇಕು. ಅದು ಉದ್ದೇಶದಿಂದ ಕಟ್ಟಿಸಿದ್ರಿ ನೀವು. ಚಲೋ ಉದ್ದೇಶ ಅಲ್ಲ. ಇಲ್ಲ ಮುಂದಲ್ಲಿ ನೀರು ಎದ್ದು ಜಾತ್ನಾಗ ನೀರ ಇಲ್ಲದಂಗ ಕಾಣ್ತಿತ್ತು. ನೀರು ಇದ್ದ ಜಾಗದಾಗ ನೀರು ಇಲ್ಲದಂಗ ಕಾಣ್ತಿತ್ತು ಅಲ್ಲಿ. ಹೌದಲ್ಲ? ನೀರು ಇಲ್ಲ ಜಾಗ ಇದ್ದಾಗ ಕಾಣ್ತು. ನೀರು ಇದ್ದ ಜಾಗದಾಗ ಇಲ್ಲದಂಗ ಕಾಣ್ತಿತ್ತು. ದುರ್ಯೋಧನ ಹಿಂಗೆ ನೋಡ್ಕೊತ ಬಂದ ಮ್ಯಾಲ ನೀರೇ ಅದಾವ ಅಂತ ಹೇಳಿ ಧೋತ್ರಿ ಹತ್ತದ ನೀರು ಇರ್ಲಿಲ್ಲ. ಮುಂದೆ ನೀರಿತ್ತು, ಅಲ್ಲಿ ನೀರು ಇಲ್ಲದಂಗಿತ್ತು. ಧೋತ್ರಿ ಬಿಟ್ಟು ನೀರಾಗಿ ಬಿದ್ದ. ಎಡವದ, ಸ್ವಲ್ಪ ಎಡವದ ಸಹಜ ಮನುಷ್ಯ ಬಿದ್ದ. ಮ್ಯಾಲ ಮಾಡದ ಮ್ಯಾಲ ಸಾಧ್ವಿ ದ್ರೌಪದಿ ಮ್ಯಾಲ ಮಾಡದ ಮ್ಯಾಲ ಜಡಿ ಹಿಕ್ಕೋತ್ ನಿಂತಿದ್ವು. ಸುಮ್ಮಿರ್ಬೇಕಲ್ರಪ್ಪ. ಭಾವ ಬಿದ್ದಾನ. ಸುಮ್ಮಿರ್ಬೇಕಲ್ಲ. ಅಂದಶ ಪುತ್ರ ಅಂದಹ ಮಕ್ಕಳು, ಕೂಟದ ಮಕ್ಕಳು, ಕೂಟದವಂತ ಮಕ್ಕಳು. ಹಿರಿಯರಲ್ಲಿಲ್ಲ. ಧೃತರಾಷ್ಟ್ರ ಕುರುಕುಲದ ಮಹಾರಾಜ ಮಾವ. ಹಿರಿಯರಲ್ಲಿಲ್ಲ, ಕಿರಿಯರಲ್ಲಿಲ್ಲ. ನಾಲ್ಗೆ ಹರಿಬಿಟ್ಲು. ಬಿಟ್ಟು ಕೂಟದ ಮಕ್ಕಳು ಕೂಟ ಅಂದಳು. ದುರ್ಯೋಧನಗಳು ಬೆಟ್ಟ ಹತ್ತದಂಗ ಪಿತ್ತ ಏರ್ತ್ ನೋಡ್ರಪ್ಪ. ಪಿತ್ತನ ಎತ್ತಿಗೆ ಏರ್ತು. ಒಂದು ಹೆಣ್ಣ ನನಗೆ ಹೆಂಗ ಮಾತಾಡಂದ್ರೆ ಇವಳು ಬಿಡಬಾರ್ದು ಅಂತ ಹೇಳಿ ಪ್ರಾಣ ಹೋಗ್ಲಿ ಇವ್ರನ್ನ ಬಿಡಬಾರ್ದು ಅಂತ ಹೇಳಿ ಅವರ ಆಶ್ರಯ ಕೊಡಲಿಲ್ಲ. ದ್ರೌಪದಿಗೆ ಅಷ್ಟು ಅವಮರ್ಯಾದೆ ಆಗುವಂತ ಕೆಲಸ ದುರ್ಯೋಧನ ಮಾಡಿದ ಒಂದು ತಪ್ಪಲ್ಲ. ಹೌದು, ನಿಮ್ಮನ್ನ ಫಜಿತಿ ಅದರ ಸಂಬಂಧ ಮಾಡ್ದವ. ಅದರ ಸಂಬಂಧ ಅವ ಮಾಡ್ಯಾನ. ಇನ್ನು ಕುಂತಿ ಏನ್ರಿಪ್ಪ ಹೇಳಿದ್ರಿ ನೀವು. ನನ್ನ ಮಗ ಇದ್ದಿ ಸಾಯೋ ಟೈಮ್ ಆಟ ನೀವು. ಸಾಯೋ ಟೈಮ್ ಮಗ ಅಂದ್ರ ಕರ್ಣನಿಗೆ ಸೋಲಿಸುವಂತ ಶಕ್ತಿ ಪಾಂಡವರಲ್ಲಿ ಯಾರಲ್ಲೂ ಇಲ್ಲ. ಒಬ್ಬರಲ್ಲೇ ಇಲ್ಲ. ಮೋಸ ಮಾಡಬೇಕು. ಇವರಿಗೆ ಮೋಸ ಮಾಡ್ಬೇಕು. ನೀವು ಧರ್ಮವಂತರು, ನಾವು ಕೌರವರು. ನಮ್ಮ ಬಲ್ಲಿ ಅಧರ್ಮರ ಇದ್ದಿರ್ಬೇಕು, ಧರ್ಮರೇ ಅದಾದ ಮುಂದಿನ ಬಾಳ ಮಾತಾಡೋದು. ನೀವು ಧರ್ಮವಂತರು. ನಿಮ್ಮ ನ್ಯಾಯ ಏನದ? ಧರ್ಮದಿಂದ ಮಾಡೋದು. ಕೃಷ್ಣ ಕರೆದ ಕುಂತಿಗೆ ಹೇಳಿ ಕರ್ಣನ ಕಡೆ ಕಳಿಸ್ತಾನ. ಕರ್ಣನ ಮುಂದೆ ನಿಂತು ಗಳಾಗಳ ಆಡ್ತಾಳ. ಅಲ್ಲ, ಯುದ್ಧ ಮಾಡೋ ಟೈಮಕ್ಕೆ ಕರ್ಣ ನೆನಪಾದ. ಕುರು ಸಭಾಂಗಣದಲ್ಲಿ ಬಿಲ್ವಿದ್ಯಾ ಪರೀಕ್ಷೆ ಮಾಡೋ ಟೈಮಕ್ಕೆ ನೀ ಸೂತ ಪುತ್ರ ಅಂತ ಹೇಳಿ ಕರ್ಣನಿಗೆ ಹಂಗ ಸಾಕಿದ. ನೀ ಅಲ್ಲೇ ಐತಿಯಲ್ಲ ಮುಂದೆ ತಾಯಿ ಹೊಡೆದಾಕಿ. ಅವ ಸೂತ ಪುತ್ರ ಅಲ್ಲ, ಅವನು ನನ್ನ ಮಗನೇ ಆದಂತ ಹೇಳಕ್ಕೆ ಬಾಯಿ ಕೀಲಿ ಹಾಕಿದ್ದೇನೆ. ಯಾಕೆ ಹೇಳಲ್ಲ ಅವಾಗ? ಮತ್ತು ಧರ್ಮವಂತರು ಬಾಯಿಗೆ ಕೀಲಿ ಹಾಕಿದ್ದು ಎಲ್ಲ ಮುಳ್ಳು ಮುರಿದಿರ್ಬೇಕ್ರಿ. ಮುಳ್ಳ ಕೀಲಿ ಯಾಕೆ ಹೇಳಲಾಕಿ? ಇಲ್ಲ, ನಮ್ಮ 5 ಮಕ್ಕಳು ಸಾಯ್ತಾವ. 5 ಮಕ್ಕಳು ನೋಡು. ಕರ್ಣ ಒಂದು ಮಾತು ಹೇಳ್ತಾನ. ನಾ ಗೋಳ ಮಾತಾಡುದಿಲ್ಲ, ಗೋಳ ಹೊಟ್ಟೆ ಮಾತಾಡುದಿಲ್ಲ. ಹೊಟ್ಟೆಗೂ ಗೊತ್ತದ. ಸತ್ಯ ಮಾತೇ ಮಾರಾಟ ಮಾಡಿ ಹೋಗ್ತೀನಿ ನಾನು. ದುರ್ಯೋಧನನಂತ ಗೆಳೆಯ ಸೋಲ್ತಾನ ಗೊತ್ತಿತ್ತು. ನಾವು ಸಾಯ್ತೇವೆ
ನನಗೆ ಗೊತ್ತಿತ್ತು. ಆದ್ರ ದುರ್ಯೋಧನಿಗೆ ಬಿಟ್ಟು ಹೊರಗೆ ಬರಲಿಲ್ಲ. ಅಂತ ಗೆಳೆಯರು ಇರಬೇಕು, ಗೆಳೆಯರಿದ್ದು ಅಂತವ್ರು ಇರಬೇಕು. ಕರ್ಣನಂತ ಗೆಳೆಯರು ಮುಂದೆ ಈ ಟೈಮ್ಗೆ ಆಟ ಮಾಡಿ ಅವನು ಎದೆ ಒಡಿಸ್ಬೇಕು. ಅವನಿಗೆಲ್ಲ ತಮ್ಮಗಳು ಅಂತ ಹೇಳಿದ್ರೆ ಕಲ್ಲ ಸುರುತ್ತದ ಅಂತ ಹೇಳಿ ಆಟ ಹೊಡೆದ್ರಿ. ಒಂದು ಮಾತು ಹೇಳ್ತೀನಿ, ಏನ್ರಿಪ್ಪ? ಕುಂಚಿಗೆ ಗಾಂಧಾರಿಗೆ ನೆಲಕ್ಕ ಮುಗುಲಿಗೆ ಅಂತಿರ್ತದ. ನೆಲಕ್ಕ ಮುಗುಲಿಗೆ ಕುಂತು ನೆಲಕ್ಕದಲ್ಲ, ಗಾಂಧಾರ ಮುಗುಲಿನ ನೆಲಕ್ಕಿ. ಹೌದು. ಯಾಕಂದ್ರೆ ಪತಿವ್ರತ ಹೆಣ್ಣು ಮಕ್ಕಳು ಧರ್ಮದಲ್ಲಿ ತಾಯಂದಿರಿ ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು. ಗಂಡ ಕುರುಡಿದ್ದ. ಹೌದು. ಗಂಡ ಹುಟ್ಟು ಕುರುಡ. ಲಗ್ನ ಆಯ್ತು. ಆ ಹೆಣ್ಮಗಳು ಪತಿವ್ರತ ಧರ್ಮದ ಹೆಣ್ಮಗಳು ಏನು ಮಾಡಿದ್ರು? ಗಂಡ ನೋಡಲಾರ ಜಗತ್ತು ನನಗೆ ಬೇಡ, ಬೇಡ. ಗಂಡ ನೋಡಲಾರ್ದು ನನಗೆ ಬೇಡ ಅತ್ತ ಪತಿವ್ರತ ಧರ್ಮದ ಹೆಣ್ಮಗಳು ಕಣ್ಣಿದ್ದು ಪಟ್ಟಿ ಕಟ್ಟಿಕೊಂಡು ಇಡೀ ಜೀವನ ಸವಿಸಿದ್ರು. ಹಚ್ಚತ್ತ ಏನು ಗಾಂಧಾರಿಗೆ ಹಚ್ಚತ್ತ? ಯಾರಿಗೆ ಹಚ್ಚತ್ತಿರಪ್ಪ? ದೈವ ತೂಕ ಮಾಡುದು. ಸೋಮ ಇಲ್ಲದ ಕಥೆ ಹೇಳಿ ಇಲ್ಲದ ಏನಕ್ಕೆ ಅಂದ್ರೆ ಇಲ್ಲಿಗೆ ಚೊಡ್ಡು ಉಡಿಸೋ ಕೆಲಸ ನಾ ಮಾಡುದಿಲ್ಲ. ನೀವು ಮಾಡ್ಕೋತ ಹೋಗ್ರ ಕಡೆ. ನನಗೆ ಟೈಮಿಂಗ್ ಒಂದು ವ್ಯವಸ್ಥೆ ಇರ್ತಾವೆ. ಇಟ್ಟೆಲ್ಲ ಮಾಡ್ಬೇಕ್ರ ಯಾರೇ ಹಚ್ಚ ಇನ್ನು ಒಂದ್ ವೇಳೆ ಅಧರ್ಮ ಅದಾನ ಅಂತ ತಿಳ್ಕೋನು ನಾ ವಿಷಯದೊಳಗೆ ವಾದ ಮಾಡುದಿಲ್ಲ. ಇದ್ರ ನೀವು ಎಲ್ಲಿ ನ್ಯಾಯದಿಂದ ಹೊಡೆದ್ರಿ? ಯಾರಿಗೆ ಬೇಕಲ್ಲ ಒಬ್ರಿಗೆ ನ್ಯಾಯ ಧರ್ಮ ನಿಂತಿದ್ದಂದು ಏನ್ ಮಾಡ್ರಿ ನೀವು? ನೀವು ಒಬ್ಬರಿಗೆ ಧರ್ಮದಿಂದ ಹೊಡೆದ್ರಿ ಅಂತ ಹೇಳಿ ಮುಂದಿನ ಸಂದಿಗೆ ಹೇಳು. ಕರ್ಣನ ರಥ ರಾಡಾಗಿ ಸಿಕ್ತು. ಕರ್ಣನ ರಥ ರಾಡಾಗಿ ಸಿಕ್ತು. ಕೈಯಾಗ ಏನೋ ಶಾಸ್ತ್ರಗಳಿಲ್ಲ, ಎಲ್ಲ ತೆಗೆದಿಟ್ಟಾನ. ಹೇಳ್ತಾನ, ಏ ಅರ್ಜುನ ತಡಿ, ಸ್ವಲ್ಪ ದಮ್ಮು ದಮ್ಮು ಅರ್ಜುನ ದಮ್ಮ ಅಂತ ಹೇಳ್ತಾನ. ಸ್ವಲ್ಪ ದಮ್ಮು. ನೀವು ಧರ್ಮವಂತರು ಇದ್ರೆ ಕೃಷ್ಣ ಹೇಳ ಈ ಟೈಮ್ ಸಿಗುದಿಲ್ಲ. ಹೊಡೆ ಹೊಡೆ ಕಳ್ಕೋಬೇಡ, ಹೊಡೆ ಹೊಡೆ ಕಳ್ಕೋಬೇಡ. ಇದು ಅಧರ್ಮದಿಂದ ಹೇಳ್ದ ನೋಡ್ರಿ, ಧರ್ಮದಿಂದ ಅಲ್ಲ. ಏಯ್ ಕೈಯಾಗ ಏನೂ ಇಲ್ಲ, ದಮ್ಮು ತಡ ಬುದ್ಧಿಗೆ. ಅರ್ಜುನ ಹೊಡೆದಕ್ಕಂತೂ ಅವನಿಗೆ ತಡಿಬೇಕಾಗಿತ್ತು. ಇವನ ಪರಮಾತ್ಮ ಕುತ್ತು ಧರ್ಮದ ಹಾಗೆ ಹಿಡಿಸ್ಯಾನ. ಹೆಂಗ ಚಲೋ ಆತಿ ಇವ್ರಿಗೆ? ಹೆಂಗ ಧರ್ಮದವ್ರು ಇವರಿಗೆ ಎಲ್ಲಿ ಚಲೋ ಆತಿ ಹೇಳು ನನಗೆ. ಆಮೇಲೆ ಅಶ್ವತ್ಥಾಮ, ನಿಮಗೆ ಹೇಳ್ತೇನೆ, ಅಶ್ವತ್ಥಾಮದ ಹೊಡೆ ಮುಂದೆ ಏನಾಯ್ತಪ್ಪ? ದ್ರೋಣಾಚಾರ್ಯರು ಧರ್ಮನ ಮೇಲೆ ಬಹಳ ವಿಶ್ವಾಸ ಇತ್ತು. ಹೌದು ಹೌದು ಹೌದು. ಧರ್ಮ ಸುಳ್ಳು ಹೇಳುದಿಲ್ಲ, ವಿಶ್ವಾಸ ಇತ್ತು. ಪರಮಾತ್ಮನ ಮಾತು ಕೇಳಿ ಅಶ್ವತ್ಥಾಮ ಹಠ ಹಠ ಏ ಕುಂಜರ ಅಂತ ಹೇಳಿ ಅದು ಕೇಳಿಸಲಾರ್ದಂಗೆ ಹೇಳ ಧರ್ಮ ತೇಳ್ದ. ಅದು ಅವಾಗ ಶಂಕು ಓದದ ಗದ್ದಲ ನಾಯಿ ಕೇಳಿಸಬಾರ್ದು ಅಂತೇಳಿ ಬರ ಅಶ್ವತ್ಥಾಮ ಹಠ ಹಠ ಇಟ್ಟು ಕೇಳಿಸ್ತು. ಮುಂದೊಂದು ಗದ್ದಲನಾಗ ಕುಂಜರ ಅನ್ನೋದು ಕೇಳಿಸಲಾರ್ದಂಗೆ ಶಂಕು ಓದಿ ಸುಳ್ಳು ಹೇಳಿಸದ. ಅದು ವಿದ್ಯಾ ಕಲಿಸಿದ ಗುರುವಿಗೆ ದುಷ್ಟ ದುಮ್ಮನ ಕೈಲಿ ಮುಂದೆ ನಿಂತು ಕಳಿಸಿದ್ರಿ. ನೀವೆಲ್ಲ ಧರ್ಮವಂತರು? ಒಂದರ ಕೆಲಸ ಧರ್ಮದಿಂದ ಎಲ್ಲಿ ಧರ್ಮ ಅನ್ನೋದು ನಿಮ್ಮ ಬಳಿ ಇಲ್ಲ. ನೀವು ಧರ್ಮವಂತರೇ ಅಲ್ಲ. ನಾನು ಹೋದ ಒಂದು ವೇಳೆ ನೀವು ಧರ್ಮವಂತರು ಇದ್ರಿ ಅಂದ್ರೆ ಹೆಣ್ಣಿಗಾಗಿ ಕೆಟ್ಟವರು ಕೋಟಿ ಜನ, ಮಣ್ಣಿಗಾಗಿ ಕೆಟ್ಟವರು ಕೋಟಿ ಜನ. ಹೌದಾ? ಭಗವಂತನಿಗಾಗಿ ಕೆಟ್ಟವರು ಯಾರೂ ಇಲ್ಲ, ಯಾರೂ ಇಲ್ಲ. ನಿಮ್ಮ ಸಂಗಾಟ ಭಗವಂತ ಅಲ್ಲ. ಬಿಡ, ಹಂಗ ಮಾಡಬೇಡ. ಏ ಪರಮಾತ್ಮ ಹೋಗ್ಲಿ ಆಸ್ತಿ. ಈ ಆಸ್ತಿ ನಮ್ಗೆ ಯಾಕೆ ಕುಡಿದ್ರಲ್ಲ ಬೇಡ. ಓ ಯಾಕ್ರಿಪ್ಪ, ಯಾಕೆ ದಂಗಲ್ಲ? ಅವರು ಬೇಕ್ರಿಪ್ಪ, ಬೇಕು. ಹಗಲತ್ತು ಜಾತ್ರೆ ಇರ್ತಾವ, ಔಷ ನೌಷ ಗೌಷ ಎಲ್ಲ ಇರುವೆ. ಯಾರು ತಪ್ಪು ತಿಳ್ಕೋಬೇಡ, ಇರಲ್ಲ ಇದ್ದ ಜಾತ್ರೆ ಚಂದ. ಇಂಜೆಕ್ಷನ್ ಹತ್ತದ ಇಂಥ ಜಾಗದಾಗ ನಾವು ಧರ್ಮದಿಂದ ನಡೆದಿದ್ದೇವೆ, ನಾವು ಧರ್ಮದಿಂದ ಬೇಡಿದೇವೆ,
ಹಚ್ಕೋಬೇಡ್ರಿ. ಕಲಿ ಹತ್ತಂದ್ರೆ ನೀವು ಧರ್ಮವಂತರ ಅಲ್ಲ. ಕಲಿ ಹತ್ತು ನೀವು 1000 ವರ್ಷ ಸತ್ತು ನುಡಿದ್ರು ಒಂದು ಸುಳ್ಳು ಹೇಳಿದ್ರೆ ಆ 1000 ಎಲ್ಲ ಕಳೆದ ಮಣ್ಣು ಗೂಡಿ ಬಿಡ್ತಾರೆ. ಅದು ಹಾಳಾಗ್ತದೆ. ಹೌದು. ಅದಕ್ಕೆ ನಾ ಹೆಚ್ಚು ಮಾತಾಡೋದಿಲ್ಲ. ಯಾಕಂದ್ರೆ ಒಂದು ಮಾತು ನಿಮಗೆ ಹೇಳ್ತೀನಿ ಕೊನೆಯದಾಗಿ. ಏನ್ರಪ್ಪ ಮಾತದು? ಮಹಾರಾಷ್ಟ್ರದೊಳಗ ಒಬ್ಬ ಮಹಾತ್ಮನಾಗಿ ಹೋದರು. ಏಕನಾಥ್ ಅಂತ ಹೇಳಿ ಸಂತ. ಹೌದ್ರಪ್ಪ. ಆಗಿ ಹೋದ್ರು. ಅವರ ಮಗ ದೇವಭಾವ. ದೇವಭಾವ ಮನ್ಯಾಗ ಅವರು ಗ್ರಂಥ ಪಠನೆ ಮಾಡ್ತಿದ್ರು. ಹೌದು. ಮಗ ತಂದಿಗೆ ಅಂದ, ಬರೇ ಪುಸ್ತಕ ಓದ್ಕೋತ ಕೂತ್ರಿ ಹೆಂಗ ಅಂದ. ಬರೇ ಓದಿದ್ರೆ ಹೆಂಗ? ತಂದು ಮನೆ ಬಿಟ್ಟು ಹೋದ್ರು. ಮನೆ ಬಿಟ್ಟು ಇವತ್ತಿನ ಎಲ್ಲಿ ಅಯೋಧ್ಯ ಬಲ್ಲಿ ಅಲ್ಲಿ ಹೋಗಿ ಕೂತ್ರು. ಹೌದು. ಅಲ್ಲಿ ಹೋಗಿ ಕೂತ್ರು ಪ್ರಯಾಗದ ಬಲ್ಲಿ. ಪ್ರಯಾಗದಾಗ ಒಂದು ಹಳ್ಳಿಯಾಗ ಏಕನಾಥ ಮಹಾರಾಜರ ಪ್ರವಚನ ಮಾಡ್ತಿದ್ರು. ಮಾಡುವಾಗ ಪ್ರಯಾಗದಾಗ ಕುಂಭ ಮೇಳ ಆಗಿತ್ತು. ಒಂದು ತಿಂಗಳಾಗಿತ್ತು. ಎಲ್ಲ ದೇಶದ ಜನ ಬಂದು ಜಳಕ ಮಾಡಿ ಹೋಗ್ಬಿಟ್ಟಿದ್ರು. ನಾರದ ಸಂಚಾರ ಮಾಡ್ಕೊತ ಬಂದ. ಯಮುನಾ, ಗಂಗಾ, ಸರಸ್ವತಿ, ಬ್ರಹ್ಮ ನದಿ, ನಮ್ಮ ಪಾಪ ಎಲ್ಲರೂ ಬಂದು ನಮ್ಮಲ್ಲಿ ಬಿಟ್ಟು ಹೋಗ್ಯಾರ. ಹೌದು. ಏನಾದ್ರಿ ಸಂಗನ? ಪಾಪ ಬಿಟ್ಟು ಹೋಗ್ಯಾರ. ಪಾಪ ಎಲ್ಲಿ ತೊಳ್ಕೊಳ್ಳೋಣ ಅಂತ ಹೇಳಿ ನಾರದಗೆ ನದಿಗಳ ಕೇಳಿದ್ರು. ನಾರದ ಹೇಳ್ದ, ಏನ್ರಪ್ಪ? ಏಕನಾಥ ಮಹಾರಾಜರ ಪುರಾಣ ನಡೆದಾದ. ಏಕನಾಥ ಮಹಾರಾಜರ ಪ್ರವಚನ ನಡೆದ. ಅಲ್ಲಿ ಹೋರಿ ನೀವು ಪ್ರವಚನ ಕೇಳ್ರಂದ ಬಳಿಕ ಯಮುನಾ, ಬ್ರಹ್ಮಪುತ್ರ, ಗಂಗಾ ನದಿ ಹೆಣ್ಮಕ್ಕಳ ರೂಪ ಧರಿಸಿ ಹೋಗಿ ಏಕನಾಥ ಮಹಾರಾಜರ ಒಂದು ತಿಂಗಳ ಪ್ರವಚನ ಕೇಳಿ ಪಾಪ ಪರಿಹಾರ ಮಾಡ್ಕೊಂಡು ಹೋದ್ರು. ಹೌದು. ಅದಕ್ಕೆ ಈ ಶಿವನಾಮದೊಳಗ ಅಂತ ಶಕ್ತಿ ಅದ, ಅಂತ ವಿಚಾರ ಅನ್ನುವಂತ ಮಾತನ್ನು ಹೇಳಿ ಇನ್ನೊಂದು ಮಾತ. ಏನ್ರಿಪ್ಪ ಮಾತ? ನಮ್ಗ ಒಂದು ಸಂಶಯ ಬಂದಾದ. ನಾವು ಮುದ್ದಾಮ ಕೇಳುದಿಲ್ಲ. ಏನು ಸಂಶಯ ಬಂದವ್ರಿ ನಿಮಗ? ಜರಾಸಂಧಿಗೆ ಭೀಮ ಹೊಡೆದವನ. ಜರಾಸಂಧಿಗೆ. ಹೌದು. ಜರಾಸಂಧಿಗೆ ಭೀಮ ಹೊಡೆದಾನ. ನೀವರ ಪರೀಕ್ಷಿತ ಅಂದ್ರೆ ಪಾಂಡವರ ಮರಿಮಗ ಅವ. ಪಾಂಡವರ ಮರಿಮಗ, ಪಾಂಡವರ ಮೊಮ್ಮಗವ. ಹೌದು. ಪರೀಕ್ಷಿತ ರಾಜ. ಪರೀಕ್ಷಿತ ರಾಜ ಅವನಿಗೆ ಹಾವು ಕಡಿಲಿಕ್ಕೆ ಬತ್ತು. ಇವ ಭೇಟಿ ಹೋಗಕ್ರೆ ಜರಾಸಂಧನ ಕಿರೀಟ ಹಾಕೊಂಡನ ಹೇಳ್ತೀರಿ. ಮತ್ತು ಅಲ್ಲೇ ಭೀಮ ಹೊರದಾನ. ಇಲ್ಲಿ ಹಂಗ ಜರಾಸಂಧನ ಕಿರೀಟ ಹಾಕೊಂಡು ಯಾರು ತಂದು ಕೊಟ್ರು. ಶಬಾಷ್. ಇಲ್ಲ ನಮಗೆ ಸಂಶಯ ಬಂದಿಲ್ಲ. ಯಾಕಂದ್ರೆ ಕಾಲ ಬಹಳ ದೂರದ. ಭೀಮನ ಕಾಲಕ್ಕೆ, ಕೃಷ್ಣನ ಕಾಲಕ್ಕೆ ಅವ ಜರಾಸಂಧ ಇವ್ರಿಗೆ ಹವಳೆ ಮಾಡ್ದವ. ಹೊರದಾನ ಭೀಮಗೆ ಹಚ್ಚಿಸಿ. ಹೌದು. ಮತ್ತು ಪರೀಕ್ಷಿತ ಕಾಲಕ್ಕೆ ಜರಾಸಂಧ ಅವನ ಕಿರೀಟ ಇವನ ಬಾಲಿ ಹಂಗ ಬತ್ತು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಮುಂದಿನ ಸಂಧಿಗೆ ಅನ್ನುವಂತ ಮಾತನ್ನು ಹೇಳಿ ಬಹಳ ಮಾತಲ್ಲಾರ್ರಿ. ನೀವು ಧರ್ಮವಂತರು ಎಲ್ಲಿ ಅಧರ್ಮ